ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸ್ ಎಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಸ್ಟೆಪ್ ಫರ್ದರ್ ಅಂದರೆ ಹೆಜ್ಜೆ ಮುಂದಕ್ಕೆ. When the charges move, they constitute an electric current in an electrical circuit. ಯಾವಾಗ ಆವೇಶಗಳು ಚಲಿಸುತ್ತವೆಯೋ, ಆವೇಶಗಳು ಉಂಟಾಗುತ್ತವೆಯೋ, ಆವಾಗ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. It is the same current which makes a lamp glow or generates a heating effect or a magnetic effect. ಈ ರೀತಿ ಆದಾಗಲೇ ಈ ಕರೆಂಟ್ ಈ ಒಂದು ವಿದ್ಯುತ್ ಪ್ರವಾಹ ಉಂಟಾಗುತ್ತಲ್ಲ, ಈ ಒಂದು ವಿದ್ಯುತ್ನಿಂದನೇ ನಮಗೆ ಬಲ್ಬ್ ಗ್ಲೋ ಆಗುವಂಥದ್ದು, ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುವಂಥದ್ದು, ಮತ್ತು ಹೀಟ್ ಜನ್ರೇಟ್ ಆಗುವಂಥದ್ದು, ಐರನ್ ಬಾಕ್ಸು, ವಾಟರ್ ಹೀಟರು ಅದೆಲ್ಲ ಹೀಟಿಂಗ್ ಎಫೆಕ್ಟ್ ಆಗುವಂಥದ್ದು, ಉಷ್ಣೋತ್ಪನ್ನ ಕ್ರಿಯೆ, ಹಾಗೆ ಮ್ಯಾಗ್ನೆಟಿಕ್ ಎಫೆಕ್ಟು, ಕಾಂತೀಯ ಪರಿಣಾಮ, ಇವೆಲ್ಲವೂ ಸಹ ಉಂಟಾಗೋದು ಯಾವಾಗ ವೆನ್ ದ ಚಾರ್ಜ್ ಮೂವ್ಸ್, ಆವೇಶಗಳು ಉಂಟಾದಾಗ, ವಿದ್ಯುತ್ ಆವೇಶ ಆಯಿತಾ. ಸಿ ನೆಕ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆದಮೇಲೆ ವಿದ್ಯುತ್ ಕಾಂತೀಯ ಬಲ ಮತ್ತು ಸ್ಥಾಯಿ ವಿದ್ಯುತ್ ಬಲ ಆದಮೇಲೆ ಗುರುತ್ವಾಕರ್ಷಣ ಬಲ. ಕೇಳಿರ್ತೀರ ಇದನ್ನೆಲ್ಲ, ಗ್ರಾವಿಟೇಷನ್ ಫೋರ್ಸ್ ಅಂತ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಸಿ 5.8 ಲೆಟರ್ಸ್ ಅಬ್ಸರ್ವ್. ಟೇಕ್ ಎ ಬಾಲ್ ಆ್ಯಂಡ್ ಥ್ರೋ ಇಟ್ ವರ್ಟಿಕಲಿ ಅಪ್ವಾರ್ಡ್ಸ್. ಒಂದು ಬಾಲ್ನ ತಗೊಳ್ಳಿ, ಅದನ್ನು ಮೇಲ್ಮುಖವಾಗಿ ಮೇಲಕ್ಕೆ ಎಸಿರಿ. ಡಸ್ ಇಟ್ ಕಮ್ ಡೌನ್? ಅದು ನೀವು ಮೇಲಕ್ಕೆ ಎಸೆದಂಥ ಚೆಂಡು ಕೆಳಗೆ ಬೀಳುತ್ತಾ? ನಾವು ಥ್ರೋ ಇಟ್ ಅಗೇನ್, ಮತ್ತೆ ಅದನ್ನು ಮೇಲಕ್ಕೆ ಎಸಿರಿ. ಬಟ್ ದಿಸ್ ಟೈಮ್ ಆರ್ಡರ್, ಬಟ್ ಈ ಸಮಯ ತುಂಬ ಸ್ವಲ್ಪ ಆರ್ಡರ್ ಅನಿಸುತ್ತಾ? ಡಸ್ ಇಟ್ ಸ್ಟಿಲ್ ಫಾಲ್ ಬ್ಯಾಕ್ ಡೌನ್ ಟು ದ ಗ್ರೌಂಡ್? ಈಗಲೂ ಮತ್ತೆ ಸೆಕೆಂಡ್ ಟೈಮು ನೀವು ಎಸ್ದಾಗ ಅದೇ ರೀತಿ ಅದು ಕೆಳಗೆ ಗ್ರೌಂಡ್ಗೆ ಬಿತ್ತಾ? ಥಿಂಕ್ ಅಬೌಟ್ ಎ ಡಿಫ್ರೆಂಟ್ ಸಿಚುವೇಶನ್ಸ್ ಅರೌಂಡ್ ಯು ವೇರ್ ಎನಿ ಆಬ್ಜೆಕ್ಟ್ ಥ್ರೋನ್ ಅಪ್ ಇನ್ ಎನಿ ಡೈರೆಕ್ಷನ್ ಫೈನಲಿ ಫಾಲ್ಸ್ ಆರ್ ಕಮ್ಸ್ ಬ್ಯಾಕ್ ಟು ದ ಗ್ರೌಂಡ್ ಆರ್ ಫ್ಲೋ. ಅಬ್ಸರ್ವ್ ಮಾಡಿ, ಇವು ಪ್ರತಿಯೊಂದು ಸಲನೂ ಬೇರೆ ಬೇರೆ ರೀತಿಯಾದ ಸಿಚುವೇಶನ್, ಸನ್ನಿವೇಶಗಳಲ್ಲಿ ಒಂದು ವಸ್ತುವನ್ನು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಎಸೆದಾಗ ಅವೆಲ್ಲವೂ ಅಂತಿಮವಾಗಿ ಹಿಂದಕ್ಕೆ ನೆಲಕ್ಕೆ, ಭೂಮಿಗೆ ತಲುಪುತ್ತವೆಯೇ ಅಂತ ಕೇಳ್ತಿದ್ದಾರೆ. ಸಮ್ ಆಬ್ಜೆಕ್ಟ್ಸ್ ಫಾಲಿಂಗ್ ಟುವರ್ಡ್ಸ್ ದ ಅರ್ತ್. ಭೂಮಿಗೆ ಕೆಲವೊಂದು ವಸ್ತುಗಳು ಪುನಃ ಮರಳಿ ಬರ್ತಿರುವಂಥದ್ದು. ಒಂದು ರಬ್ಬರ್ನ ಮೇಲಿಂದ ಎಸೆದ್ರೆ ಭೂಮಿಗೆ ಮತ್ತೆ ಕೆಳಗೆ ಬೀಳುತ್ತೆ. ಮಾವಿನ ಹಣ್ಣು ಕೆಳಕ್ಕೆ ಬೀಳುತ್ತೆ, ಮೇಲೆ ಹೋಗಲ್ಲ. ಹಾಗೆ ಜಂಪ್ ಮಾಡಿದ್ರೆ ಕೆಳಗೆ ಬರ್ತೀವಿ. ಒಂದು ಬಾಲ್, ನಾವು ಬಾಸ್ಕೆಟ್ ಬಾಲ್ ಅದು ಕೆಳಗೆ ಬರುತ್ತೆ. ಮೇಲಿಂದ ಸ್ವಿಮ್ಮಿಂಗ್ ಪೂಲ್ ಬಿದ್ದರೆ ಅದು ಸಹ ಭೂಮಿ ಮೇಲಿರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ ಬೀಳ್ತೀವಿ. ವೈ ಡು ಆಲ್ ದ ಆಬ್ಜೆಕ್ಟ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್? ಯಾಕೆ ಎಲ್ಲ ವಸ್ತುಗಳು ನಾವು ಮೇಲಕ್ಕೆ ಎಸೆದಾಗ ಅಥವಾ ಎಲ್ಲ ವಸ್ತುಗಳು ಭೂಮಿ ಎಡೆಗೆ ಬೀಳುತ್ತವೆ? ಭೂಮಿ ಕಡೆಗೆ ಯಾಕೆ ಬೀಳುತ್ತೆ, ಮೇಲಕ್ಕೆ ಯಾಕೆ ಹೋಗಲ್ಲ, ಆಕಾಶದ ಕಡೆಗೆ? ಇಸ್ ದೇರ್ ಎನಿ ಫೋರ್ಸ್ ವಿಚ್ ಆ್ಯಕ್ಟ್ ಆನ್ ದೆಮ್? ಈ ಒಂದು ಪ್ರಕ್ರಿಯೆಯಲ್ಲಿ ಯಾವುದಾದರೂ ಒಂದು ಬಲ ಉಂಟಾಗುತ್ತದೆಯೇ? ವಾಟ್ ಎಕ್ಸರ್ಟ್ಸ್ ದಿಸ್ ಫೋರ್ಸ್? ಆ ವಸ್ತುಗಳ ಮೇಲೆ ಉಂಟಾಗ್ತಿರ್ತಕ್ಕಂಥ ಬಲ ಯಾವುದಿರ್ಬೋದು ಅಂತ ಕೇಳ್ತಿದ್ದಾರೆ. ಸಿನ್ಸ್ ಆಲ್ ದ ಆಬ್ಜೆಕ್ಟ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್, ಇಟ್ ಮೀನ್ಸ್ ದ ಅರ್ತ್ ಅಟ್ರಾಕ್ಟ್ಸ್ ಪುಲ್ಸ್ ದ್ಯಾಮ್. ನಾವು ಎಸೆದಂಥ ಪ್ರತಿಯೊಂದು ವಸ್ತುಗಳು ಭೂಮಿ ಎಡೆಗೆ ಬರ್ತಿದೆ ಅಂದರೆ ಭೂಮಿಯು ತನ್ನತ್ತ ಎಲ್ಲ ವಸ್ತುಗಳನ್ನು ಆಕರ್ಷಿಸುತ್ತೆ. ಏನಾಗ್ತಿದೆ? ಭೂಮಿಯ ಕಡೆಗೆ ಎಲ್ಲ ವಸ್ತುಗಳು ತಳ್ಳಲ್ಪಡ್ತಿದೆ. ಪುಲ್ಸ್, ಅಟ್ರಾಕ್ಟ್ಸ್, ಆಕರ್ಷಿಸ್ತಾನೂ ಇದೆ, ಹಾಗೆ ಭೂಮಿ ಎಡೆಗೆ ತಳ್ಳಲ್ಪಡ್ತಿದೆ ಆ ವಸ್ತುಗಳೆಲ್ಲ. ದ ಫೋರ್ಸ್ ವಿತ್ which the earth attracts objects towards itself is called the gravitational force. ಯಾವುದೇ ಮೇಲಕ್ಕೆಸೆದಂಥ ವಸ್ತುಗಳು ಅಥವಾ ಮೇಲೆ ಇರ್ತಕ್ಕಂಥ ವಸ್ತುಗಳು ಭೂಮಿ ಎಡೆಗೆ ಭೂಮಿಯು ತನ್ನತ್ತ ಎಲ್ಲ ವಸ್ತುಗಳನ್ನು ಆಕರ್ಷಿಸಿಕೊಳ್ಳುವಂತಹ ಈ ಬಲಕ್ಕೆ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣಾ ಬಲ ಅಂತೇಳಿ ಕರಿತೀವಿ. ದ ಫೋರ್ಸ್ ವಿತ್ ವಿಚ್ ದ ಅರ್ತ್ ಅಟ್ರಾಕ್ಟ್ಸ್, ಭೂಮಿಯು ಏನು ಮಾಡುತ್ತೆ? ಅಟ್ರಾಕ್ಟ್ಸ್ ದ ಆಬ್ಜೆಕ್ಟ್ಸ್, ವಸ್ತುಗಳನ್ನು ಆಕರ್ಷಿಸುತ್ತೆ. ಟುವರ್ಡ್ಸ್ ಇಟ್ಸೆಲ್ಫ್, ಭೂಮಿಯು ತನ್ನೆಡೆಗೆ ವಸ್ತುಗಳನ್ನು ಆಕರ್ಷಿಸುವಂತಹ ಬಲಕ್ಕೆ ನಾವು ಗುರುತ್ವಾಕರ್ಷಣಾ ಬಲ, ಗ್ರಾವಿಟೇಷನಲ್ ಫೋರ್ಸ್ ಅಂತೇಳಿ ಕರಿತೀವಿ.
ದ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಅರ್ತ್ ಈಸ್ ಆಲ್ಸೋ ಕಾಲ್ಡ್ ಎ ಫೋರ್ಸ್ ಆಫ್ ಗ್ರಾವಿಟಿ. ಈ ರೀತಿ ಭೂಮಿಯೆಡೆಗೆ ವಸ್ತುಗಳನ್ನು ಆಕರ್ಷಿಸುವಂತಹ ಈ ಬಲ ಉಂಟಾಗುತ್ತಲ್ಲ, ಈ ಬಲಕ್ಕೆ ನಾವು ಗುರುತ್ವ ಬಲ ಏನಂತ ಕರಿತೀವಿ? ಗುರುತ್ವ ಬಲ ಆರ್ ಸಿಂಪ್ಲಿ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣೆ, ಗುರುತ್ವ ಬಲ ಅಥವಾ ಗುರುತ್ವಾಕರ್ಷಣೆ ಎಂದು ಕರೆಯಲಾಗುತ್ತದೆ. Since the gravitational force acts without contact with the object it attracts, it is a non-contact force. ಇಲ್ಲಿ ಈ ವಸ್ತುಗಳು, ಮೇಲಕ್ಕೆಸೆದಂಥ ವಸ್ತುಗಳು ಕೆಳಗೆ ಬರೋದಕ್ಕೆ ಯಾರೂ ಇಲ್ಲಿ ತಳ್ತಾ ಇಲ್ಲ, ಯಾವುದೇ ಒಂದು ಕಾಂಟ್ಯಾಕ್ಟ್ ಸಂಪರ್ಕ ಇಲ್ಲ. ಮೇಲಕ್ಕೆ ಎಸಿತೀವಷ್ಟೇ, ಬರುವಾಗ ಯಾರೂ ಅಲ್ಲಿಂದ ಮೇಲಿಂದ ತಳ್ಳಲ್ಪಡಲ್ಲ, ಯಾವುದೇ ಒಂದು ಸಂಪರ್ಕ ಇಲ್ಲ, ಒತ್ತೋದಿಲ್ಲ, ತಳ್ಳೋದಿಲ್ಲ, ನೂಕೋದಿಲ್ಲ, ಏನು ಮಾಡಲ್ಲ. ಅಂದರೆ ಭೂಮಿಗೆ ಬರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳು ಸಹ, ಆಕರ್ಷಿಸಲ್ಪಡ್ತಕ್ಕಂಥ ವಸ್ತುಗಳಿಗೆ ಯಾವುದೇ ರೀತಿಯ ಸಂಪರ್ಕ ಇರುವುದಿಲ್ಲ. ಆಕರ್ಷಣೆ ಕಾಂಟ್ಯಾಕ್ಟ್, ವಿಥೌಟ್ ಕಾಂಟ್ಯಾಕ್ಟ್ ದ ಆಬ್ಜೆಕ್ಟ್ಸು ಆ ವಸ್ತುಗಳಿಗೆ. ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದೇನು? ಇಸ್ ಎ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಈಸ್ ಆಲ್ವೇಸ್ ಆ್ಯನ್ ಅಟ್ರಾಕ್ಟಿವ್ ಫೋರ್ಸ್. ಗುರುತ್ವ ಬಲ ಅನ್ನೋದು ಒಂದು ಸಂಪರ್ಕರಹಿತ ಬಲವಾಗಿದೆ. ಹಾಗೆ ಗುರುತ್ವ ಬಲವು ಯಾವಾಗಲೂ ಅಟ್ರಾಕ್ಟ್ ಫೋರ್ಸ್, ಬಲವನ್ನು ಆಕರ್ಷಿಸುತ್ತದೆ. ಅನ್ಲೈಕ್ ಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಎ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ವಿಚ್ ಕ್ಯಾನ್ ಐದರ್ ಬಿ ಅಟ್ರಾಕ್ಟ್ ಆರ್ ರಿಪಲ್ಷನ್. ಸಾಮಾನ್ಯವಾಗಿ ಯಾವಾಗಲೂ ಗುರುತ್ವಾಕರ್ಷಣಾ ಬಲವು ಆಕರ್ಷಣಾ ಬಲವನ್ನು ಹೊಂದಿರುತ್ತೆ ಅಲ್ವಾ? ಎಲ್ಲ ವಸ್ತುಗಳನ್ನು ತನ್ನತ್ತ ಎಳೆದುಕೊಳ್ಳುವಂತಹ ಆಕರ್ಷಣಾ ಬಲವನ್ನು ಹೊಂದಿರುತ್ತೆ. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್, ಯಾವಾಗಲೂ ಆಕರ್ಷಣಾ ಬಲವನ್ನು ಹೊಂದಿರುತ್ತೆ. ಆದರೆ ಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಕಾಂತೀಯ ಬಲ ಮತ್ತು ಸ್ಥಾಯಿ ವಿದ್ಯುತ್ ಬಲವು ಆಕರ್ಷಣ ಅಥವಾ ವಿಕರ್ಷಣ ಗುಣಗಳನ್ನು ಹೊಂದಿರುತ್ತೆ. ಐದರ್ ಬಿ ಅಟ್ರಾಕ್ಟಿವ್ ಆರ್ ರಿಪಲ್ಷನ್, ಆಕರ್ಷಣ ಅಥವಾ ವಿಕರ್ಷಣ ಗುಣಗಳನ್ನು ಹೊಂದಿರುತ್ತೆ. ಯು ಮೈಟ್ ಹ್ಯಾವ್ ನೋಟಿಸ್ಡ್ ದಟ್ ವೆನ್ ಆನ್ ಆಬ್ಜೆಕ್ಟ್ ಈಸ್ ಡ್ರಾಪ್ಡ್ ಫ್ರಮ್ ಎ ಹೈಟ್, ಇಟ್ ಟೇಕ್ಸ್ ಎ ಸ್ಟ್ರೇಟ್ ವರ್ಟಿಕಲ್ ಪಾತ್ ಡೌನ್ವರ್ಡ್ಸ್ ಬಿಫೋರ್ ಟಚಿಂಗ್ ದ ಗ್ರೌಂಡ್. ನೀವು ಗಮನಿಸಿರ್ಬೋದು, ಯಾವುದೇ ವಸ್ತುಗಳನ್ನು ನಾವು ಮೇಲಕ್ಕೆ ಎಸೆದಾಗ ಅದು ಬರುವಾಗ ನೇರವಾಗಿ ಕೆಳಕ್ಕೆ ಭೂಮಿಯನ್ನು, ನೇರ ಪಥದಲ್ಲಿ ಭೂಮಿಯನ್ನು ತಲುಪುತ್ತೆ. ವರ್ಟಿಕಲ್, ಲಂಬವಾಗಿ ಹೋದಂತಹ ವಸ್ತುವು ನೇರವಾಗಿ ಕೆಳಮುಖವಾಗಿ ಭೂಮಿಯನ್ನು ತಲುಪುತ್ತೆ. ಚಿತ್ರದಲ್ಲಿ ತೋರಿಸಿರೋ ಥರ. ವೆನ್ ಆನ್ ಆಬ್ಜೆಕ್ಟ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್, ದ ಆಬ್ಜೆಕ್ಟ್ ಮೂವ್ಸ್ ಅಪ್ ಸ್ಟ್ರೇಟ್, ಸ್ಲೋಸ್ ಡೌನ್, ಸ್ಟಾಪ್ಸ್ momentarily at the top and then takes a straight vertical path downwards. ನಾವು ಯಾವುದೇ ವಸ್ತುವನ್ನು ಮೇಲಕ್ಕೆ ಎಸೆದಾಗ ಅದು ನೇರ ಲಂಬ ದಿಕ್ಕಿನಲ್ಲಿ ತೆರಳಿ ನಿಧಾನವಾಗುತ್ತಾ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಆ ವಸ್ತು ಅಲ್ಲಿ ನಿಂತು ಮತ್ತೆ ವೇಗವಾಗಿ ವರ್ಟಿಕಲ್ ಆಗಿ ನೇರವಾಗಿ ಕೆಳಮುಖವಾಗಿ ಚಲಿಸುತ್ತದೆ. ಗೊತ್ತಾಯ್ತಾ? ಟೇಕ್ಸ್ ಸ್ಟ್ರೇಟ್, ನೇರವಾಗಿ ವರ್ಟಿಕಲ್ ಪಾತ್ ಡೌನ್ವರ್ಡ್ಸ್, ಕೆಳಮುಖವಾಗಿ ಚಲಿಸುತ್ತದೆ. ಎ ಮತ್ತು ಬಿ ನೋಡಿ. 5.11 ಎ ಡ್ರಾಪಿಂಗ್ ಎ ಆಬ್ಜೆಕ್ಟ್ ಫ್ರಮ್ ದ ಹೈಟ್, ಎತ್ತರದಿಂದ ಚೆಂಡನ್ನು ಕೆಳಗಿಸಿತಿರೋದು. ಥ್ರೋಯಿಂಗ್ ಎನ್ ಆಬ್ಜೆಕ್ಟ್ ವರ್ಟಿಕಲಿ ಅಪ್ವರ್ಡ್ಸ್, ಇದು ಮೇಲಿಂದ ಕೆಳಗೆ ಬರ್ತಿರೋದು, ಸ್ಪೀಡ್ ಜಾಸ್ತಿ ಇರುತ್ತೆ. ಕೆಳಗಡೆಯಿಂದ ಮೇಲೆ ಆಗ್ತಿರೋವಂಥದ್ದು. ಅರ್ಥ ಆಯ್ತಾ? ಎರಡು ಚಿತ್ರವನ್ನು ಕೊಟ್ಟಿದ್ದಾರೆ. ವೈಲ್ ಗೋಯಿಂಗ್ ಅಪ್ ದ ಸ್ಪೀಡ್ ಆಫ್ ದ objects goes on decreasing till the object comes to a stop. ಇಲ್ಲಿ ನಾವು ಯಾವುದೇ ವಸ್ತುವನ್ನು ಮೇಲಕ್ಕೆಸಬೇಕಾದ್ರೆ, ಮೇಲಕ್ಕೆಸಿದಾಗ ಹೋಗ್ತಾ ಅದು ತನ್ನ ವೇಗದಲ್ಲಿ ಕಡಿಮೆ ವೇಗವನ್ನು ಕಂಡುಕೊಂಡು ಅಲ್ಲಿ ಸ್ವಲ್ಪ ಸಮಯ ನಿಂತ್ಕೊಳ್ಳುತ್ತೆ. ಅಂದರೆ ಮೇಲಕ್ಕೆ ಹೋಗಬೇಕಾದ್ರೆ ಅದರ ವೇಗ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಟ್ ಡೈರೆಕ್ಷನ್ ಆಫ್ ದ ಮೋಷನ್ ಚೇಂಜಸ್ ಆ್ಯಂಡ್ ವೈಲ್ ಕಮಿಂಗ್ ಡೌನ್ ದ ಸ್ಪೀಡ್ ಗೋಸ್ ಆನ್ ಇನ್ಕ್ರೀಸಿಂಗ್. ಅದೇ ರೀತಿ ಯಾವುದೇ ವಸ್ತು ಮೇಲಕ್ಕೆ ಎಸೆದಂಥ ವಸ್ತು ಮೇಲಕ್ಕೆ ಹೋಗ್ಬೇಕಾದ್ರೆ ತನ್ನ ವೇಗದಲ್ಲಿ ಕಡಿಮೆ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸಮಯ ನಿಂತು ಕೆಳಮುಖವಾಗಿ ಆ ವಸ್ತು ಭೂಮಿಯೆಡೆಗೆ ಬರಬೇಕಾದ್ರೆ ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತೆ. ಬೇಗ ಈಗ ನಾವು ಅಪ್ಪಲ್ಲಿ ಹತ್ಕೊಂಡು ಹೋಗೋದಕ್ಕೂ ಬೆಟ್ಟದ್ದು ಈ ಲೆಸನಲ್ಲಿ ಉದಾಹರಣೆ ಕೊಟ್ಬಿಟ್ಟು ನೋಡಿ, ಬೆಟ್ಟ ಹತ್ಕೊಂಡು ಹೋಗೋದಕ್ಕೂ ಬೆಟ್ಟ ಇಳಿಯೋದಕ್ಕೂ ಎಷ್ಟು ಫಾಸ್ಟ್ ವೇಗದಲ್ಲಿ ಸ್ಪೀಡ್ನಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ಬೇಗ ಇಳ್ಕೊಂಡು ಬಂದ್ಬಿಡ್ತೀವಿ, ಹತ್ತೋದಕ್ಕೆ ಕಷ್ಟ ಅಲ್ವಾ? ಹಾಗೆ ಇಲ್ಲಿ ಯಾವುದೇ ಒಂದು ವಸ್ತು ಮೇಲಕ್ಕೆ ಚಲಿಸ್ಬೇಕಾದ್ರೆ ಅದರ ವೇಗದಲ್ಲಿ ಸ್ಪೀಡಲ್ಲಿ ಡಿಕ್ರೀಸ್ ಆಗುತ್ತೆ. ಅದೇ ರೀತಿ ವಸ್ತು ಕೆಳಗೆ ಬರಬೇಕಾದ್ರೆ ವೇಗದಲ್ಲಿ ಸ್ಪೀಡಲ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ಫಾಲ್ ಡೌನ್, ಡೈರೆಕ್ಷನ್ ಆಫ್ ದ ಮೋಷನ್, ವಸ್ತು ಚಲಿಸುವ ದಿಕ್ಕಿನ
ಕೆಳಭಾಗಕ್ಕೆ ಬಂದಾಗ changes while coming down, the speed goes on increasing. We say that the object undergoes a vertical motion when it moves in a vertical direction under the influence of gravitational force. ಇಲ್ಲಿ ಯಾವುದೇ ಒಂದು ವಸ್ತು ಲಂಬ ದಿಕ್ಕಿನಲ್ಲಿ ಚಲಿಸಿ ನಂತರ ವೆನ್ ಮೂವ್ಸ್ ಇನ್ ಎ ವರ್ಟಿಕಲ್ ಡೈರೆಕ್ಷನ್, ನೇರ ದಿಕ್ಕಿನ ಲಂಬ ದಿಕ್ಕಿನಲ್ಲಿ ಲಂಬ ಚಲನೆಯಲ್ಲಿ ಹೋಗಿ ನೇರ ದಿಕ್ಕಿನಲ್ಲಿ ಚಲಿಸುತ್ತದೆ. ಯಾವುದ್ರ ಮೂಲಕ, ಯಾವುದರ ಬಲದಿಂದ? ವಿತ್ ಇನ್ಫ್ಲೂಯೆನ್ಸ್ಡ್ ಆಫ್ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲದಿಂದ ಯಾವುದೇ ಒಂದು ವಸ್ತುವು ಲಂಬ ಚಲನೆಯನ್ನು ಹೊಂದಿದ್ದು ನೇರ ಚಲನೆಯಲ್ಲಿ ಚಲಿಸುತ್ತದೆ. ಅರ್ಥ ಆಯ್ತಾ? ಲಂಬ ಚಲನೆಯಲ್ಲಿ ಹೋಗಿದ್ದು ನೇರ ದಿಕ್ಕಿನಲ್ಲಿ ವಾಪಸ್ ಬರುತ್ತೆ. ಡಸ್ ದ ಅರ್ತ್ ಪುಲ್ ಎವರಿ ಆಬ್ಜೆಕ್ಟ್ ವಿತ್ ಈಕ್ವಲ್ ಫೋರ್ಸ್? ಭೂಮಿಯು ಎಲ್ಲ ವಸ್ತುಗಳನ್ನು ಒಂದೇ ವೇಗದಲ್ಲಿ ತನ್ನೆಡೆಗೆ ಸೆಳೆದುಕೊಳ್ಳುತ್ತಾ? ನೀವು ಯಾವುದೇ ವಸ್ತುವಿನ ಮೇಲೆ ಎಸೆದ್ರೂ ಎಲ್ಲ ಒಂದೇ ಸ್ಪೀಡಲ್ಲಿ ಭೂಮಿಗೆ ಬರುತ್ತಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೋಡೋಣ, ಬರುತ್ತಾ ಇಲ್ವಾ? ಆನ್ಸರ್ ಮಾಡೋಕ್ಕಾಗುತ್ತಾ? ಅದಕ್ಕೆ ನೋಡೋಣ. ಯಾಕೆಂದರೆ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಆರ್ ಡಿಫ್ರೆಂಟ್ ಸ್ಪೀಡ್, ಡಿಫ್ರೆಂಟ್ ವೆಯ್ಟ್ ಅಲ್ವಾ? ಪ್ರತಿಯೊಂದು ವಸ್ತುಗೂ ತನ್ನ ತೂಕ ಇರುತ್ತೆ, ವೇಗ ಇರುತ್ತೆ. ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು 5.5 ನೋಡಿ, ವೆಯ್ಟ್ ಆ್ಯಂಡ್ ಇಟ್ಸ್ ಮೆಜರ್ಮೆಂಟ್. ನಿಮಗೆ ಫನ್ನಿ ಕ್ವಶನ್ಸ್ನ ಅಬ್ಸರ್ವ್ ಮಾಡಿರ್ಬೋದು. 1 kg ಕಾಟನ್ನ ತೊಗೊಳ್ತೀವಿ, 1 kg ಸ್ಟೋನ್, ಕಲ್ಲು ಅಥವಾ ಕಬ್ಬಿಣವನ್ನು ತೆಗೆದುಕೊಳ್ಳಿ. ಎರಡನ್ನೂ ಒಂದೇ ಎತ್ತರದಿಂದ 1 kg ಕಾಟನ್ನು 1 kg ಕಲ್ಲು ಎಸ್ದಾಗ ಯಾವ್ದು ಫಸ್ಟ್ ಬರುತ್ತೆ ಅಂತ ಕೇಳ್ತಾರೆ. ಅಬ್ಸರ್ವ್ ಮಾಡಿದ್ದೀರಾ? ನಮ್ಮ ಮೈಂಡ್ಸೆಟ್ ಏನೋ, ಕಾಟನ್ಗೆ ತೂಕ ಇರಲ್ಲ, ಹಾಗಾಗಿ ಅದು ಬೇಗ ಬರಲ್ಲ. ಕಲ್ಲು ಅಥವಾ ಕಬ್ಬಿಣ ತೂಕ ಇರುತ್ತೆ, ಫಾಸ್ಟಾಗಿ ಬರುತ್ತೆ ಅಂತೀವಿ. ಆದರೆ ಅದರ ತೂಕ ಒಂದೇ ಇರುತ್ತೆ ಅಲ್ವಾ? ಹಾಗೆ ಇಲ್ಲಿ ವಸ್ತುಗಳಲ್ಲಿ ತೂಕ ಒಂದಕ್ಕಿಂತ ಒಂದು, ಅದರ ಪ್ರಮಾಣದಲ್ಲಿ ವ್ಯತ್ಯಾಸ ಆದಾಗ ಅದರ ತೂಕನೂ ಬದಲಾಗುತ್ತೆ. ಅದರ ಪ್ರಮಾಣ ಒಂದೇ ಇದ್ದಾಗ ತೂಕ ಒಂದೇ ಇರುತ್ತೆ. ಇಲ್ಲಾಗೆ ವಸ್ತುಗಳು ತನ್ನದೇ ಆದ ವಿಶೇಷವಾದ ತೂಕ, ವಿಶೇಷವಾದ ವೇಗವನ್ನು ಪ್ರತಿಯೊಂದು ಒಂದು ಆಯ್ತಾ? ಆದರೆ ತೂಕ ಒಂದೇ ಇದ್ದಾಗ ಎರಡು ಒಂದೇ ಸಮನಾಗಿ ಬರುತ್ತೆ. ಆದರೆ ನಾವು ಎಷ್ಟೋ ಪ್ರಮಾಣದ ಒಂದು ಕಲ್ಲು ಮೇಲಿಂದ ಕೆಳಗೆ ಬೀಳಕ್ಕೂ ಒಂದು ಕಾಟನ್ ಉಂಡೆ, ಅದ್ರ 1 kg ಎರಡೂ ಬೇಡ. ಆದರೆ ಬಿಟ್ಟಾಗ ಒಂದು ಪ್ಲಾಸ್ಟಿಕ್ ಕವರ್ನೋ ಅಥವಾ ಒಂದು ಕಲ್ನಾಗ ನೇರವಾಗಿ ಲಂಬ ದಿಕ್ಕಿನಲ್ಲಿ ಬೇಗ ಭೂಮಿಯನ್ನು ತಲುಪೋದು ಕಲ್ಲೇ ಅಲ್ವಾ? ಹಾಗೆ ವಸ್ತುವಿನಿಂದ ವಸ್ತುಗೆ ಭಿನ್ನವಾಗಿರುತ್ತೆ. on objects towards itself is called a rate of. ಅಂದ್ರೆ ಯಾವುದೇ weight and its measurement ಅಂದ್ರೆ force with which the earth pulls on objects towards it. ತನ್ನ ಯಾವುದೇ ಒಂದು ವಸ್ತುವನ್ನ ಭೂಮಿ ಎಡೆಗೆ ತಳ್ಳಲ್ಪಡುತ್ತಲ್ಲ, ಭೂಮಿಯು ತನ್ನೆಡೆಗೆ ತಳ್ಳಲ್ಪಡುವಂತಹ ಆ ಒಂದು ಬಲಕ್ಕೆ ಆ ವಸ್ತುವಿಗೆ ಇರ್ತಕ್ಕಂಥ ತೂಕ, ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಅಂತೇಳಿ ಕರಿತೀವಿ. ದ ವೆಯ್ಟ್ ಮೆಜರ್ಸ್ ಹೌ ಸ್ಟ್ರಾಂಗ್ಲಿ ಆನ್ ಆಬ್ಜೆಕ್ಟ್ ಈಸ್ ಪುಲ್ಡ್ ಬೈ ದ ಅರ್ತ್. ಭೂಮಿ ಎಡೆಗೆ ತನ್ನೆಡೆಗೆ ಭೂಮಿ ಹೇಗೆ ತಳ್ಳಲ್ಪಡುತ್ತೆ, ಭೂಮಿ ಎಡೆಗೆ ಆ ವಸ್ತುಗಳು ಹೇಗೆ ತಳ್ಳಲ್ಪಡುತ್ತೆ ಅಂದರೆ, ವೆಯ್ಟ್ ಮೆಷರ್ಸ್ ಹೌ ಸ್ಟ್ರಾಂಗ್ಲಿ, ಆ ವಸ್ತುವಿಗೆ ಇರ್ತಕ್ಕಂತಹ ತೂಕ ಎಷ್ಟು ಬಲವಾಗಿರುತ್ತೋ ಅದರ ಆಧಾರದ ಮೇಲೆ ವಸ್ತುಗಳು ಭೂಮಿ ಎಡೆಗೆ ತಳ್ಳಲ್ಪಡುತ್ತೆ. ಸಿನ್ಸ್ ದ ವೆಯ್ಟ್ ಈಸ್ ಎ ಫೋರ್ಸ್, ಸಿನ್ಸ್ ಅಲ್ಲಿ ತೂಕ ಎಂದರೆ ಬಲವನ್ನು ಹೊಂದಿರುತ್ತೆ, ಇಟ್ ಈಸ್ ಮೆಷರ್ಡ್ ಇನ್ ದ ಸೇಮ್ ಯೂನಿಟ್ ಆಸ್ ದಟ್ ಆಫ್ ಎ ಫೋರ್ಸ್. ಹಾಗಾಗಿ ಬಲ ಮತ್ತು ತೂಕ ಇವೆರಡಕ್ಕೂ ಒಂದೇ ಏಕಮಾನವನ್ನು ಬಳಸಲಾಗುತ್ತೆ. ದೇರ್ಫೋರ್ SI ಯೂನಿಟ್ ಆಫ್ ವೆಯ್ಟ್ ಈಸ್ ಆಲ್ಸೋ ಎ ನ್ಯೂಟನ್. ನಾವಿಲ್ಲಿ ಫೋರ್ಸ್ SI ಯೂನಿಟ್ ನ್ಯೂಟನ್ ಅಂತ ಆಲ್ರೆಡಿ ಓದಿದ್ದೀವಿ. ಅದರಲ್ಲಿ ವೆಯ್ಟು ಮತ್ತು ಬಲ, ಫೋರ್ಸ್ ಎರಡಕ್ಕೂ ಸಹ ನಾವು ಒಂದೇ ಏಕಮಾನವನ್ನು SI ಯೂನಿಟನ್ನು ಬಳಸ್ತೀವಿ. ಹಾಗಾಗಿ ವೆಯ್ಟ್ ಮತ್ತು ಫೋರ್ಸ್ ಎರಡಕ್ಕೂ ಸಹ ಇಲ್ಲಿ ಒಂದೇ ಏಕಮಾನ ನ್ಯೂಟನ್ನು. ಇಲ್ಲಿ SI ಯೂನಿಟ್ ಆಫ್ ವೆಯ್ಟ್ ಈಸ್ ಆಲ್ಸೋ ನ್ಯೂಟನ್. See, let us now try to find out if the earth pulls every object with equal force. ಹಾಗಾದರೆ ಈಗ ನಾವು ಕಂಡುಹಿಡಿಯೋಣ, ಭೂಮಿಗೆ ಹೋಗುವಂತಹ ಪ್ರತಿಯೊಂದು ವಸ್ತುವು ಒಂದೇ ಬಲದಿಂದ ಭೂಮಿಯನ್ನು ತಲುಪುತ್ತಾ ಅಂತೇಳಿ ಹೇಳ್ತಿದ್ದಾರೆ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಆಕ್ಟಿವಿಟಿ 5.9 ಹೇಗೆ ಮಾಡೋದು ಅಂತೇಳಿ ಕಂಟಿನ್ಯೂ ಮಾಡ್ತೀನಿ. ಲಾಂಗ್ ಆಗಿಬಿಡುತ್ತೆ ಇದನ್ನು ಮಾಡ್ತಾ ಹೋದರೆ. ಹಾಗಾಗಿ ಏನಾದರೂ ಡೌಟ್ಸ್ ಇತ್ತು ಆಗಲಿ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಅವ್ರಿಗೂ ಸಿಕ್ಕಿರಲ್ಲ, ಅವರು ಸಹ ಕೇಳ್ತೀವಿ. 1 or 2 ಟೈಮ್ ಆಡಿಯೋನ ಕೇಳಿ
ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಹೋಮ್ವರ್ಕ್ ಕ್ವಶನ್ಸ್ನ ಬರೆದಿಟ್ಕೊಳ್ಳಿ. ನಿಮ್ಮ ಟೆಸ್ಟು ಎಕ್ಸಾಮ್ಸ್ಗಳಿಗೆ ಅದು ಆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಯೂಸ್ ಆಗುತ್ತೆ. ಆ್ಯಂಡ್ LBA ನೋಟ್ಸ್ನ ನಾನು ಕೊಡ್ತೀನಿ, ಬಂದಿದೆ ನೋಟ್ಸು. ಸೊ ನಿಮಗೆ 3rd ಲೆಸನಿಂದ ಏನು ಕೊಟ್ಟಿಲ್ಲ, ಆ 3rd ಲೆಸನಿಂದನೇ LBA ನೋಟ್ಸ್ನ ಕೊಡ್ತಾ ಬರ್ತೀನಿ. ಓಕೆನಾ? ಓಕೆ, ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. How the current makes a lamp glow, magnetic effect, and generates a heating effect. This answer, when the charge moves, the constitute the electric current in an electric circuit. Write some examples of some objects falling towards the earth. ಇದನ್ನು ಬೇಕಾದ್ರೂ ಅಥವಾ ಇನ್ನೂ ಚೆನ್ನಾಗಿ ಕೇಳ್ತಾರೆ, ರೈಟ್ 4 ಎಕ್ಸಾಂಪಲ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೇಳಿದ್ರೆ ಈ ಎಲ್ಲ ಎಕ್ಸಾಂಪಲ್ಸ್ ಬರೀಬೇಕಾಗುತ್ತೆ. ವಾಟ್ ಈಸ್ ಗ್ರಾವಿಟಿ, ಇದೇ ಆನ್ಸರ್. ಆ್ಯಂಡ್ ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಇದೇ ಆನ್ಸರ್. ದ ಫೋರ್ಸ್ ವಿತ್ ವಿಚ್, ಇಲ್ಲಿಂದ ಆಯಿತಾ. ಹಾಗೆ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಾಕ್ಟ್ ಗ್ರಾವಿಟಿ ಇಲ್ಲಿಂದ ಬರುತ್ತೆ, ದ ಗ್ರಾವಿಟೇಷನಲ್ ಇಲ್ಲಿಂದ. ಈ ಆನ್ಸರ್ಸ್ನ ಬರೀರಿ. ಹಾಗೆ why the gravitational force is a non-contact force? Because the gravitational force acts without contact with the objects it attracts. ಇದು ಆನ್ಸರ್. ಆಯಿತಾ? ಯಾಕೆ ಗುರುತ್ವಾಕರ್ಷಣ ಬಲವನ್ನು ಸಂಪರ್ಕರಹಿತ ಬಲ ಅಂತ ಕರಿತೀವಿ ಅಂತ ಕೇಳಿದ್ರೆ. ಹಾಗೆ ರೈಟ್ ದ ಫಂಕ್ಷನ್ ಆಫ್ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಂಡ್ magnetic force. ಏನು ಫಂಕ್ಷನ್? ಗ್ರಾವಿಟೇಷನಲ್ ಫೋರ್ಸ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್, ಆದರೆ ಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನೈದರ್ ಬಿ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್. ಅದರ ಅಪ್ಲಿಕೇಶನ್ಸು ಅಥವಾ ಅದ್ರ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸು ಅಥವಾ ಅಪ್ಲಿಕೇಶನ್ಸ್ ಕೇಳಿದ್ರೆ ಈಗ ಬರೀ ನೋಡೋದು. ರೈಟ್ ದ ಫಂಕ್ಷನ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆನ್ ಆನ್ ಆಬ್ಜೆಕ್ಟ್. ವಸ್ತುಗಳಲ್ಲಿ ಗುರುತ್ವ ಬಲ ಹೇಗಿರುತ್ತೆ ಅದನ್ನು ಫಂಕ್ಷನ್, ಅದರ ಕಾರ್ಯವನ್ನು ಬರೀರಿ ಅಂದರೆ ಇಲ್ಲಿಂದ ಬರಿಬೇಕು. ವೆನ್ ಆ್ಯನ್ ಆಬ್ಜೆಕ್ಟ್ ಇಸ್ ಡ್ರಾಪ್ಡ್ ಫ್ರಮ್ ಹೈಟ್, ಇಟ್ ಟೇಕ್ಸ್ ಸ್ಟ್ರೇಟ್ ವರ್ಟಿಕಲ್ ಪಾತ್ ಡೌನ್ವರ್ಡ್ಸ್ ಬಿಫೋರ್ ಟಚಿಂಗ್ ದ ಗ್ರೌಂಡ್. ವೆನ್ ಆಬ್ಜೆಕ್ಟ್ ಈಸ್ ಪಾಯಿಂಟ್ ವೈಸ್, ಸೆಕೆಂಡ್ ಪಾಯಿಂಟ್, ವೆನ್ ಆಬ್ಜೆಕ್ಟ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್, ದ ಆಬ್ಜೆಕ್ಟ್ ಮೂವ್ಸ್ ಅಪ್ಸ್ಟ್ರೈಟ್, ಸ್ಲೋ ಡೌನ್, stops momentarily at the top and then takes a straight vertical path downwards. ಇಲ್ಲಿವರೆಗೂ ಗ್ರಾವಿಟೇಷನಲ್ ಫೋರ್ಸ್ಗೆ ಎಕ್ಸಾಂಪಲ್ ಅಂದರೆ ಇದನ್ನು ಬರೀಬೋದು. ಇವುಗಳನ್ನ ಬರ್ಡಲ್ಲಿ ಫಾಲಿಂಗ್ ರಬ್ಬರ್, ಫಾಲಿಂಗ್ ಮ್ಯಾಂಗೋ ಆನ್ ಟ್ರೀ, ಹಾಗೆ ಜಂಪಿಂಗ್, ಫಾಲಿಂಗ್ ಬಾಲ್ ಇನ್ ಬಾಸ್ಕೆಟ್ಬಾಲ್, ಹಾಗೆ ಫಾಲಿಂಗ್ ಮ್ಯಾನ್ ಇನ್ ಸ್ವಿಮ್ಮಿಂಗ್ ಪೂಲ್. ಗ್ರಾವಿಟೇಷನಲ್ ಫೋರ್ಸ್ಗೆ ಎಕ್ಸಾಂಪಲ್ಸ್ ಬರೀ. Does the earth pulls every objects with equal force? ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇದಕ್ಕೆ ಸಿಗುತ್ತೆ. Write the function of gravitational force. The object undergoes vertical motion when it moves a vertical direction under the influence of, ಅಥವಾ why the object undergoes a vertical motion. Why the objects moves or undergoes a vertical. ಯಾಕೆ ವಸ್ತುಗಳು ವರ್ಟಿಕಲ್ ಲಂಬ ಚಲನೆಯಲ್ಲಿ ಚಲಿಸುತ್ತೆ ಅಂದರೆ ಅದಕ್ಕೆ ಆನ್ಸರ್ ಏನು? ವೆನ್ ಇಟ್ ಮೂವ್ಸ್ ಇನ್ ವರ್ಟಿಕಲ್ ಡೈರೆಕ್ಷನ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗುರುತ್ವಾಕರ್ಷಣ ಬಲದ ಕಾರಣವಾಗಿ. ಡಿಫೈನ್ಡ್ ಬೈ ವೇಟ್ and write the SI unit of weight and the symbol of Newton. Okay my dear student, next class ಅಲ್ಲಿ 5.9 activity ಇಂದ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.